ಗಿಲ್ಲಿಗೆ ಅಂದು ಅವಕಾಶ ಕೊಟ್ಟಿದ್ದೆ ನಾನು. ಅಂದು ಅವಕಾಶ ಕೊಡದೆ ಹೋಗಿದ್ರೆ ಗಿಲ್ಲಿಯ ಪ್ರತಿಭೆ ಮುಚ್ಚಿ ಹೋಗ್ತಾ ಇತ್ತು. ಓಹೋ, ಇದೆಂತಹ ವಿಷಯ. ಇದನ್ನ ಹೇಳಿದವರು ಯಾರಪ್ಪ ಅಂದರೆ ಗಿಲ್ಲಿಯವರ ಭರ್ಜರಿ ಬ್ಯಾಚುಲರ್ಸ್ನ ಮೆಂಟರ್ ಆದಂತಹ ಯಶಸ್ವಿನಿ ಅವರು ಈ ಮಾತನ್ನ ಹೇಳಿದ್ದಾರೆ. ಇದು ಎಷ್ಟು ಸತ್ಯ ಸುಳ್ಳ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ. Sparkler Naveen, where we spark young minds. ನಮ್ಮ ಗಿಲ್ಲಿ ನಟರಾಜ್ ಅವರು ಫೇಸ್ಬುಕ್ನಲ್ಲಿ ದೊಡ್ಡ ದೊಡ್ಡ ಸ್ಕ್ರಿಪ್ಟ್ಗಳನ್ನು ಮಾಡ್ಕೊಳ್ತಾ ಲೈವಿಗೆ ಬಂದು ಹೆಸರುವಾಸಿಯಾದವರು. ತಮ್ಮದೇ ಆದ ಕಾಮಿಡಿ ಝೋನರನ್ನು ಹಿಡಿದುಕೊಂಡು ಪ್ರೇಕ್ಷಕರ ಹೃದಯವನ್ನು ತಲುಪಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ನಮ್ಮ ಗಿಲ್ಲಿ ನಟರಾಜ್ ಅವರು. ಒಂದೇ ಟೇಕ್ನಲ್ಲಿ ಉದ್ದದ ಡೈಲಾಗ್ಗಳನ್ನು ಸರಾಗವಾಗಿ ಹೇಳ್ತಾ ಜನರ ಮನಸೂರೆಗೊಂಡಂತಹ ನಮ್ಮ ಗಿಲ್ಲಿ ನಟರವರು ಅಂದು ಕಾಮಿಡಿ ಕಿಲಾಡಿಯಲ್ಲಿಯೂ ಕೂಡ ತಮ್ಮ ಮೋಡಿಯನ್ನು ಮಾಡಿಬಿಟ್ಟಿದ್ರು. ಕಿರುತೆರೆಯ ಈ ಒಂದು ಶೋ ಗಿಲ್ಲಿಯವರನ್ನು ಕರ್ನಾಟಕದ ಮೂಲೆ ಮೂಲೆಗೂ ಕೂಡ ಪರಿಚಯಿಸುವಂತೆ ಮಾಡಿತು. ಗಿಲ್ಲಿಯ ಕಾಮಿಡಿಗೋಸ್ಕರ ಜನರು ಕಾದು ಕುಳಿತುಕೊಳ್ಳುವಂತೆ ಮಾಡಿದರು ನಮ್ಮ ಗಿಲ್ಲಿ ನಟರಾಜ್ ಅವರು. ಅವರ ಜೀವನದ ಬೆಸ್ಟ್ ನಿರ್ಧಾರ ಯಾವುದಾದ್ರೂ ಇದೆ ಅದು ಬಿಗ್ ಬಾಸ್ಗೆ ನಮ್ಮ ಗಿಲ್ಲಿ ನಟರಾಜ್ ಅವರು ಎಂಟ್ರಿ ಕೊಟ್ಟಿದ್ದು. ಈ ಬಿಗ್ ಬಾಸ್ನಿಂದಾಗಿ ಗಿಲ್ಲಿ ನಟರಾಜ್ ಅವರ ಹೆಸರೇ ಬದಲಾಗಿ ಹೋಯಿತು. ಗಿಲ್ಲಿ ನಟರಾಜ್ ಮತ್ತು ಭರ್ಜರಿ ಬ್ಯಾಚುಲರ್ನ ಮೆಂಟರ್ ಆದಂತಹ ಯಶಸ್ವಿನಿ ಅವರು ಒಳ್ಳೆಯ ಫ್ರೆಂಡ್ಸ್ ಇದ್ರು. ಆದರೆ ಇತ್ತೀಚೆಗೆ ನಡೆದಂತಹ ಒಂದು ಇಂಟರ್ವ್ಯೂನಲ್ಲಿ ಯಶಸ್ವಿ ಅವರು ಹೇಳಿದ ಮಾತು ಎಲ್ಲ ಕಡೆ ವೈರಲ್ ಆಗಿಬಿಟ್ಟಿದೆ. ಅದೇನಪ್ಪ ಅಂದರೆ ಗಿಲ್ಲಿ ನಟರಿಗೆ ಅಂದು ನಾನು ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಅವರಿಗೆ ಮಾತನಾಡಲು ಅವಕಾಶ ಕೊಡದೆ ಹೋಗಿದ್ರೆ ಅವರ ಪ್ರತಿಭೆ ಮುಚ್ಚಿ ಹೋಗ್ತಿತ್ತಂತ. ಈ ಮಾತು ಎಷ್ಟು ಸರಿನೋ ಸುಳ್ಳೋ ಗೊತ್ತಿಲ್ಲ. ಈ ಒಂದು ಹೇಳಿಕೆ ಗಿಲ್ಲಿ ಅಭಿಮಾನಿಗಳನ್ನು ಸ್ವಾಭಾವಿಕವಾಗಿ ಕೆರಳಿಸಿದೆ. ಗಿಲ್ಲಿ ಅಂತಕ್ಕಂಥವರು ಪ್ರತಿಭೆಯಿಂದ ಬೆಳಕಿಗೆ ಬಂದವರು. ಅವರು ಕಾಮಿಡಿ ಕಿಲಾಡಿ ಇರಬಹುದು, ಅದಕ್ಕಿಂತಲೂ ಮುಂಚೆ ಫೇಸ್ಬುಕ್ನ ಲೈವ್ಗಳ ಮೂಲಕ ಜನರನ್ನು ರಂಜಿಸಿದ್ದಾರೆ. ಅವರ ಪ್ರತಿಭೆಯಿಂದ ಅವರು ಬೆಳಕಿಗೆ ಬಂದಿದ್ದು ನೀವು ಕೊಟ್ಟ ಅವಕಾಶದಿಂದಲ್ಲ. ಈಗ ಗಿಲ್ಲಿಯವರಿಗೆ ಬಂದಿರುವ ನೇಮು ಫೇಮನ್ನು ಕುರಿತು ನಿಮಗೆ ಹೊಟ್ಟೆ ಉರಿ. ಈಗ ಗಿಲ್ಲಿಯವರು ನಿಮ್ಮ ಕೈಗೆ ಸಿಗ್ತಾ ಇಲ್ಲ, ಹಾಗಾಗಿ ನೀವು ಈ ರೀತಿ ಮಾತಾಡ್ತಿದ್ದೀರಾ ಅಂತ ಕಾಮೆಂಟ್ಗಳ ಸುರಿಮಳೆಯನ್ನೇ ಗೈದಿದ್ದಾರೆ. ಇದು ವರ್ಷದ ಅತ್ಯಂತ ದೊಡ್ಡ ಕಾಮಿಡಿ ಅಂತಕ್ಕಂತಹ ಒಂದು ಕಾಮೆಂಟ್ಗಳು ಕಂಡು ಬರ್ತಾ ಇದೆ. ಹೌದಲ್ಲ ಬಂಧುಗಳೇ, ಯಾರನ್ನು ಯಾರು ಕೂಡ ಬೆಳೆಸಲ್ಲ. ಆದರೆ ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಸರಿ ನೀವೇ ಹೇಳಿ. ನಿಮಗೇನನ್ನಿಸ್ತಾ ಇದೆ? ಗಿಲ್ಲಿ ನಟರವರು ಪ್ರತಿಭೆಯಿಂದ ಬೆಳೆದು ಬಂದವರ ಅಥವಾ ಈ ರೀತಿಯ ಸಹಾಯದಿಂದ ಬೆಳೆದವರ ಅನ್ನೋದನ್ನ ಕಾಮೆಂಟ್ ಮಾಡಿ. ಗಿಲ್ಲಿ ನಟರವರು ಮುಂದೆ ಹೆಚ್ಚೆಚ್ಚು ಸಿನಿಮಾಗಳನ್ನು ಮಾಡೋದ್ರ ಮೂಲಕ ಫೇಮಸ್ ಆಗಲಿ, ಅವರಿಗೆ ಹೆಚ್ಚು ಹೆಸರು ಬರುತ್ತೆ ಅನ್ನೋದು ನಮ್ಮ ಒಂದು ಅಭಿರುಚಿಯ ಹೇಳಿಕೆ. ಯಶಸ್ವಿ ಅವರು ಈ ರೀತಿಯ ಹೇಳಿಕೆ ಕೊಟ್ಟಿರೋದು ಸರಿನೋ ತಪ್ಪು ಅನ್ನೋದು ಅವರಿಗೆ ಬಿಟ್ಟಿದ್ದು. ಆದರೆ ಗಿಲ್ಲಿಯವರಿಗೆ ಪ್ರತಿಭೆಯಂತೂ ಇದ್ದೇ ಇದೆ ಅಂತ ಹೇಳ್ತಾ ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ ಯು ವೆರಿ ಮಚ್.